ಅದಕ್ಕೂ ಒಂದು ಏನಾರೆ ನಿಮಗೆ ಹೆಂಗೆ ತಾಕತ್ತು ಬೇಕಂದ್ರೆ ದಿನ ಸಿಗರೇಟ್ ದಾರು ಕುಡಿದ್ರೆ ತಾಕತ್ತು ಉಳಿತೈತನ, ಶಕ್ತಿ ಇರುತ್ತನ ಎಲ್ಲ ಜಗತೈತಿ. ಕಡಿಮೆ ಮಾಡ್ಕೋತ ಬಂದು ಈಗೆಲ್ಲ ನಾವು ಬಿಟ್ಟಿವ್ರಿ, ಏನೋ ನಡೆಯಲಾಗೈತಿ ಗಾಡಿ 60 ಮ್ಯಾಗ ತಾನೇ ವಿಠಲ ನೀವೇನು ತಗೋದಿಲ್ಲ ಆ ಮಾತು ಬೇರೆ. ಮನುಷ್ಯಂದು ಒಂದು ಆದರೂ ಇಟ್ಟು ನಾವು ಏನೋ ಸ್ವಲ್ಪ ಗಟ್ಟಿ ಹಾಕಿದ್ವಿ ಅಂದ್ರೆ ದಿನ ಆಕಳ ಹಾಲು ಕುಡಿತಿದ್ವಿ. ದಿನ ಒಂದು ಚರಿಗೆ, ಮೊದಲು ಒಂದು ಚರಿಗೆ ಕುಡಿತಿದ್ವಿ, ಈಗ ಒಂದು ಗ್ಲಾಸಿಗೆ ಬಂದೀವಿ. ಶಿಸ್ತು ಮಜ್ಜಿಗೆ ತುಪ್ಪ ಹಾಲು, ಯಾಕಂದ್ರೆ ನಮ್ಮ ದಿನಾಗೇನಿರ್ತದೆ ನಮ್ಮ ಗೋಶಾಲದ ತುಪ್ಪ ಹೊಡೆದು ಅದಕ್ಕೆ ಹಿಂಗೆ ಲಕ್ಕ 62 ಆದ್ರೂ ಹೆಂಗೈತಿ ನೋಡ್ರಿಲ್ಲ. ಯಾವ ರಾಜಕಾರಣಿಗಳು ಹೆಂಗದವರು ನಾ ಹೆಂಗದೀನಿ ಏನ್ರಿ ನಿಮ್ಗೆ 65 ಹಾಗೆ ಅಲ್ಲ ತನಿಸ್ತೈತಾರೆ. ಯಾಕಂದ್ರೆ ನಾವು 29ಕ್ಕೆ ಈ ಭಾಗದ MLA, ಸಣ್ಣ ವಯಸ್ಸಿನಾಗ ಕಟ್ಟಕೊಂಡ್ರು ನಾವು ಕೂಡ ಕಟ್ಟಿದ ಪಕ್ಷ ಇದು. ಈಗ ಯಾರ್ಯಾರು ಬಂದು ನಾವೇ ಕಟ್ಟಿವಿ, ನಮ್ಮ ಅಪ್ಪನೇ ಸೈಕಲ್ ಹೊಡೆದಾನ, ನಾವೇನೋನೆ ಬ್ಯಾಲಿ ಕಂಪ್ನಿ ಕಟ್ಟಾಡ್ತೀವಿ ಏನ್ರಿ ಕಟ್ಕೊಂಡವ್ರ ಮಾತು ತೆಗೆದ್ರೆ ನಮ್ಮ ಅಪ್ಪ ಸೈಕಲ್ ಹೊಡೆದಾನ, ನಾವೇ ಕಟ್ಟಿ ಮ್ಯಾಗ ಕೂತು ಬಂದೀವಿ ಅನ್ನೋಟಿಗೆ. ನಾವು ಮೋಟರ್ ಸೈಕಲ್ ಮ್ಯಾಗೆ ಅಲ್ಲ ಇರ್ಕಂದ್ರೆ KSRTC ಬಸ್ನಾಗ ಅಡ್ಡಾಡಿಲ್ರಿ ಒಟ್ಟೆಲ್ಲರ. ರಾತ್ರಿ ಗುಳೋದು ಹೋದ್ರೆ ರಾತ್ರಿ ಮುಕ್ಕಾಂಬ ಯಾವ ಬಸ್ ಬರ್ತಲ್ಲ ಎಕ್ಸ್ಪ್ರೆಸ್ ಅಲ್ಲಿ ಜಾಗನೇ ಇರ್ತಿದ್ದಿಲ್ಲ. ಹಿಂಗೆ ನಿಂತ್ಕೊಂಡು ಬಿಜಾಪುರ ತನಕ ಬರ್ತಿದ್ವಿ. ಹಿಂಗೆ ಅಲ್ಲೇ ಮಕ್ಕೋತಿದ್ವಿ ಇದ್ರಾಗೆ. ಹಿಂಗೆ ಹಿಡ್ಕೊಂಡು ಡಗ್ಗತ್ತದು ಪೈಪ್ ಬಡಿದು ಹಿಂಗೆ ಮಾಡೋದು ಮತ್ತೆ ಹೇಳೋದು. ನಾವು ಕಟ್ಟಿವಪ್ಪ ಪರೇ ಪುಕ್ಷಟ್ ನಾವೇ ಕಟ್ಟಿವಿ ನೀವೇ ಕಟ್ಟಿವಿ ನಾವು. ಈಗೆಲ್ಲ ಬೇರೆ ಬೇರೆಯವ್ರು ಬಂದು ಫೈದೆ ತಿಂದು ನೋಡಿ ಆ ಕಟ್ಟಕದೊಂದು ಸುಮ್ಮನೆ ಹೊರಗೆ ಹಾಕಿದ್ರು. ಹಾಂ ಅವ್ರದ್ದು ಹೆಂಗೆ ಹಣೆ ಬಾರ ಗುರ್ತತ್ತನ. ನಾನು ನಾಮಿನೇಷನ್ ಮಾಡ್ಯಾರ 2018ರಾಗ ಗೌಡ್ರ, ನಂದು AC ಆಫೀಸ್ನಾಗ ನಾಮಿನೇಷನ್ ಮಾಡ್ಯಾರ. ಇಬ್ಬರು ಕೂಡಿ ನಾಮಿನೇಷನ್ ಕೊಟ್ಟು ನಂದು ಕೊಟ್ಟು ಹೊರಗೆ ಬಂದೀನಿ. ಎಲ್ಲರಿಗೂ ನಮಸ್ಕಾರ ಮಾಡಿ ಮನೆಗೆ ಹೋಗಿ ಅರ್ಬಿ ಕಳಿಲಾಕತ್ತೀನಿ. TV ಒಳಗೆ ವಿಠಲ್ ಕಟಕದೊಂದು ಕಾಂಗ್ರೆಸ್ಗೆ ಸೇರ್ಪಡೆ MB ಪಾಲ್ರ ನೇತೃತ್ವದಲ್ಲಿ. ಇನ್ನು ಈಗ 11ವರೆಗೆ ನಾನು ನೋಡೋದಾರ, 12ವರೆಗೆ ಕಾಂಗ್ರೆಸ್. ಚಲೋ ಮಾಡಿದ್ರೆ ಹೋಗಿದ್ದು MLA ಆದ್ರೆ ಇಲ್ಲೇನೂ ಐತೆ, ಎಲ್ಲಿದ್ರು MLA ಆಗ್ತದೆ ಕಟಕಗೊಂಡೆ. ಯಾಕಂದ್ರೆ ಹೊರಗೆ ಒಳ್ಳೆ ಮನುಷ್ಯ ಒಂದು ಬ್ರ್ಯಾಂಡ್ ಐತಲ್ಲ, ಒಳ್ಳೆ ಕೆಲಸ ಕೆಟ್ಟಂತರೂ ಮಾಡೋದಿಲ್ಲ. ಮಂದಿಗೆ ಮೊದಲು ಏನು ಬೇಕಾಗೈತಿ ಈಗ ಜನರಿಗೆ ಏನು ಕೆಲಸ ಮಾಡಲಿ ಹಾಳಾಗಿ ಹೋಗಲಪ್ಪ. ಉಪ್ಪತ್ತಪ್ಪರು ಊರಾಗ ಬೆಂಕಿ ಹಚ್ಚೋದಿಲ್ಲ, ಏನಾರು ಹಚ್ಚಿರನ್ರಿ ಬೆಂಕಿ? ಅವರು ಬೆಂಕಿ ಹಚ್ಚೋರು ದೂರ ಇಟ್ಟಾರೋ ನಾನು ದೂರ ಇಟ್ಟೇನೆ. ಅದಕ್ಕೆ ಆರಾಮದ್ವಿ. ನಮ್ಗೆ ಜಗಳ ಪಗಳ ಊರಾಗ ಶಾಂತಿ ಇರಬೇಕು, ಡೆವಲಪ್ಮೆಂಟ್ ಆಗಬೇಕು, ಜನ ಖುಷಿ. ನೋಡ್ರಿ ಇವತ್ತು ನೀರಾವರಿ ಆಯಿತು. ಮೊದಲು ಹೆಂಗಿತ್ತು ಹಣ್ಣೊಟ್ಟಿಗಿದು ಕೌಲಿಗಿದು ಕಗ್ಗೊಡೋದು ಕುಮ್ಮಟ್ಟಿಗೆ. ಒಂದು ಬೋರ್ ಹೊಡೆದ್ರೆ 1.5 ಇಂಚು ಬೀಳ್ತಿದ್ದಿಲ್ಲ, 1 ಇಂಚು ಬೀಳ್ತಿದ್ದಿಲ್ಲ. ಪ್ರತಿ ಸಲ ಪಾಪ ನಮ್ಗೆ ಬ್ಯಾಸಿಯಾಗ ಇವ್ರು ಜನ ಊರಿನ ಜನ ಬೋರ್ ಕಾಯ್ದು ಒಣಗೈತ್ರಿ ಬೋರ್ ಹೊಡಿಯತ್ತಿದ್ರು. ಈಗ ಇದು ಬತ್ತಲ್ಲ, ಇದು ಯಾರೇ ಮಾಡಲಿ MB ಪಾಲ್ರಿ ಮಾಡಲಿ ಯಾರು ಮಾಡ್ಯಾರ ಚಲೋನೇ ಅಂತ ಹೇಳ್ತೀವಿ. ನಾವೇನು ಯಾರಿಗೇನೋ ಮಾಡಿದವ್ರು ಮಾಡ್ಯಾರ್ತೀವಿ, ಮಾಡ್ಲಾರ್ದ್ರೆ ಬೈತೀವಿ ಅಷ್ಟೇ, ನಮ್ದು ಅಷ್ಟೇ. ಈಗ ಎಷ್ಟು ಅನುಕೂಲ ಆಯಿತು ನೋಡ್ರಿ, ಈ ಎಲ್ಲ ನೋಡ್ರಿ. ನಾವು ಎದಕ್ಕೆ ಅನುಕೂಲ ಆಯಿತು, ಯಾವಾಗ ಅನುಕೂಲ ಆಯ್ತು ಇದನ್ನು ನೀವು ನೆನಪು ತೆಗೀರಿ, ನೀವು ನೆನಪು ಮಾಡ್ಕೊಡಿ. ಅದಕ್ಕೆ ಅವಾಗ ಈ ನೀರು ಬತ್ತು ಅನ್ನೋದು. ಹೆಂಗೆ ನಮ್ಮ ಗೋಶಾಲೆ ಆಯಿತು, 100 ಆಕಳು ಬಂದು ಅಲ್ಲಿ ವಸ್ತಿ ಅದು 1 ವರ್ಷನಾಗ ಇಡೀ ಭಾಗದಲ್ಲಿ ನೀರು ಬತ್ತು. ಅದಕ್ಕನೇ ಆ ಥರ ಆಕಳದ ಕಾಲಗುಣ ಮೊದಲಿತ್ತೇನ್ರಿ. ನಮ್ಮ ಕಾರ್ಯಕ್ರಮ ಭಾರತ ವಿಕಾಸ ಸಂಗಮ ಕಾರ್ಯಕ್ರಮ ಮಾಡ್ಲಕ್ಕ ಹೆಂಗೆ ಮಾಡಿದ್ರಿ ನೀರು? ಏನು 5 ಲಕ್ಷ ಗಟ್ಟಲೆ ಮಂದಿ ಬಂದಾರ, ಒಟ್ಟು 25 ಲಕ್ಷ ಜನ. ಏನಾರ ನಾವೆಲ್ಲ ಟ್ಯಾಂಕರ್ಲೇ ಹಾಕ್ತೀವಿ ಸುಡಾಡಿ, ಏನೂ ಆಗ್ತಿದ್ದಿಲ್ಲ. ದೇವ್ರದ್ದು ಹೆಂಗೆ ಆಶೀರ್ವಾದ ಇರ್ತೈತಂದ್ರೆ ಹಿಂದಕ್ಕೆಲ್ಲ ನಮ್ಮ ಹಿರಿಯರು ಗುರುಗಳು ತಪಸ್ಸಿನ ಪುರುಷರು ಋಷಿ ಮುನಿಗಳು ಹೇಳ್ತಾರೆ, ಹಿಂಗೆ ಬಡಗಿನ ಹೊಡೆದ್ಕೊಳ್ಳೇ ನೀರು ಎತ್ತು ಅಂತ ಹೇಳ್ತಾರೆ. ಹಂಗೆ ನಮಗೇನೂ ನಿರೀಕ್ಷಣೆ ಇರಲಿಲ್ಲ. ನಾವು ಎಲ್ಲದೂ ಪೈಪ್ಲೈನ್ ಮಾಡಿ ಏನೇನೋ ಎತ್ತಿದ್ವಿ. ಏನೋ ಅಧಿಕಾರಿಗಳು ಸಹಕಾರ ಕೊಟ್ಟರು, ಅವರು ಪಾಪ ಹಗಲ ರಾತ್ರಿ ನಿಂತು ನಮ್ಮ 2 ಕೆರೆ ತುಂಬಿಟ್ರಪ್ಪ. ಇನ್ನೂ 6 ತಿಂಗಳು ಹೋಗೋದಿತ್ತು. ನಮ್ಮ ಕಾರ್ಯಕ್ರಮಕ್ಕೆ ನೀರಿಂದ ನಾವೇ ಒಂದು ಸಣ್ಣ ಕೆರೆ ತಯಾರು ಮಾಡ್ಕೊಂಡ್ವಿ. ಅಲ್ಲಿ ಆ ಕೆರೆ ತುಂಬಣ್ಣನೇ ಅದರಂತಂದು ಇದ್ರಾಗ ಹಾಕ್ಕೊಂಡು
ನಮ್ಮ ಕಾರ್ಯಕ್ರಮ 8 ದಿವಸ 7 ನಾವು ನಡೆದ್ರೆ ಪ್ಲೇಟ್ ತೊಳೆದ ಜಾಗದಾಗ ಇಟ್ಟು ದಬ್ಬ 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 ನೀರು ಪ್ಲೇಟ್ ತೊಳೆದಿದ್ರಿ ಅಷ್ಟು ನೀರು ತರೋದ್ರೆ ಆಗ್ತೈತೆ, ಕುಡಿಲಕ್ಕೆ ತರೋದು ಆಗ್ತದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಯಾಕೆ ಆಕಳಿಗೆ ಮಾತು ಕೊಟ್ಟಾರಂದ್ರೆ, ಆಕಳು ಹೊಟ್ಯಾಗ ಅಚ್ಚೇರು ಬಂಗಾರ ಅಂತ ಹೇಳ್ಯಾರ. ನೋಡ್ರಿ, ಗೋನಂದ ಜಲ ತಯಾರು ಮಾಡ್ತೀವಿ. ಒಂದು ಆಕಳು 1 ಕ್ವಿಂಟಲ್ ಆಗ್ತೈತೆ ತಿಳ್ಕೊರಿ. 250 ರೂಪಾಯಿ ಇಡ್ರಿ, ಎಷ್ಟಾಯಿತು? 25,000 ರೂಪಾಯಿ ಆಯ್ತಿಲ್ಲ. ಒಂದು 100 ಲೀಟ್ರ್ ನಾನು ಗೋನಂದ ಜಲ ಬರೆದ್ರೆ ಎಷ್ಟಾಯಿತು? 25,000. ನೀವೇನು ಹಾಕಿರಪ್ಪ ಅದಕ್ಕೆ? ಅದರದ್ದೇ ಹಿಂಡಿ ಹಾಕಿರಿ, ಅದರದ್ದೇ ಮಜ್ಜಿಗೆ ಹಾಕಿರಿ, ಒಂದಿಟ್ಟು ಬೆಲ್ಲ ಹಾಕಿರಿ. ಅದು ಎಷ್ಟು ಕೊಡ್ತು? ಒಂದು ಆಕಳ ಸತ್ತ ಮ್ಯಾಗಿದು 25,000. ಇದು ನನ್ನ ಲೆಕ್ಕ. ಬೆಂಗಳೂರು ಆ ಕಡೆ ಅದು 1 ಲೀಟ್ರಿಗೆ 2,000 ರೂಪಾಯಿ ಲೀಟ್ರ್ ಮಾರ್ತಾರೆ ಅವ್ರು. ಅದನ್ನು ನೋಡಿದ್ರಂದ್ರೆ 2 ಲಕ್ಷ ರೂಪಾಯಿ ಆಗ್ತದೆ. ಅದು ಬೇಡ. ಅದು ಈ 25,000 ಒಂದು ಆಕಳು ಕೊಡ್ತದಂದ್ರೆ ಒಕ್ಕಲತನ ಇವತ್ತು ಉಳಿಬೇಕು. ನಾವೆಲ್ಲ ಹಳಿ ಕೂರ್ಗಿ ಇವೆಲ್ಲನೂ ಜೀವಂತ. ನೋಡ್ರಿ, ಹೋರಿಗಳು ಇವತ್ತು ಯಾರ ಮನೆಗೆ ಎತ್ತುಗಳಿಲ್ಲ. ಇವತ್ತು ನಮ್ಮಲ್ಲಿ ಯಾವ ಹೋರಿಗಳು ತಯಾರಾಗ್ತಾವೆ? ಎಷ್ಟೋ ಕಿಲಾರಿ ಆಕಳುಗಳದಾವೆ ನಮ್ಮಲ್ಲಿ, ಮನಗಂಡು ಕರುಗಳದಾವೆ. ನಾವು ಯಾರಿಗೂ ರೈತರಿಗೆ ರೊಕ್ಕ ತೊಗೊಲಾರ್ದೇ ಚಲೋ ಕರ ಸಾಕೋತೀನಿ ಒಂದು ವರ್ಷದಾಗಿತ್ತಂದ್ರೆ ಅದನ್ನು ರೈತನಿಗೆ ಪುಕ್ಕಟ್ಟು ಕೊಡ್ಲಕತ್ತೀವಿ. ಅವ ಒಯ್ದನ್ನು ಬೆಳೆಸಿ ಒಕ್ಕಲ್ತನ ಮಾಡಿ ಅವನಿಗೆ ನೀಗಲಿಲ್ಲ ಅಂದ್ರೆ ಅಥವಾ ವಯಸ್ಸಾಯ್ತಂದ್ರೆ ಮತ್ತು ನಮ್ಮಲ್ಲಿ ಹೊಳ್ಳಿ ತಂದು ಕೊಡೋ ಪತ್ತ ಒಂದು 10 ರೂಪಾಯಿ ಬಾಂಡ್ ಮ್ಯಾಗ ಕೊಟ್ಬಿಡ್ತೀವಿ. ಎಷ್ಟೋ ರೈತರು ಬಂದು ಹೋಯ್ತಾರೆ ನಮ್ಮಲ್ಲಿ. ಆ ಆಕಳು ಹೋರಿಗಳಿಗೆ ನಾವು ಒಟ್ಟೆ ರೊಕ್ಕ ತೊಗೋದಿಲ್ಲ. ಒಂದೇ ಕಂಡೀಷನ್ನು, ಕಟಗರಿ ಕೊಡಬೇಡ್ರಪ್ಪ, ನಿಮ್ಗೆ ಆಗಲಿಲ್ಲ ಅಂದ್ರೆ. ಎಷ್ಟೋ ಮಂದಿ ಆಗಲಾರ್ದಕ್ಕೆ ಹೊಳ್ಳಿ ತಂದು ಕೊಟ್ಟಾರೆ. ಕೆಲವೊಂದು ರೈತರು ಅದನ್ನು ಉಪಯೋಗ ಮಾಡಿಕೊಂಡು, ಈಗಾದ್ರೆ ಈ ಭಾಗದ ರೈತರಿಗೆ ಹೇಳ್ತೇನೆ, ನಾವಲ್ಲಿ ಚಲೋ ಚಲೋ ಹೋರಿಗಳದಾವೆ, ಬರ್ರಿ. ಈಗ ಮತ್ತೆ ಸಪ್ರೇಟ್ ಮಾಡ್ಲಕತ್ತೀನಿ, ಎಲ್ಲ ಚಲೋ ಹೋರಿಗಳನ್ನು ಬೇರೆ ಮಾಡ್ಲಕತ್ತೀನಿ. ಅವು ವರ್ಷ 1.5 ವರ್ಷ 2 ವರ್ಷದಾಯ್ತಂದ್ರೆ ನೀವು ಒಯ್ಯಿರಿ. ಯಾರು ದುಡಿಯೋರು ಇದ್ದೀರ ಅದನ್ನು ಒಯ್ದು ಉಪಯೋಗ ಮಾಡಿರಿ. ಆಕಳು ಗೊಡ್ಡು ಬಿದ್ದೋದು ನಮ್ಮಲ್ಲಿ ತೊಗೊಂಡು ಬರ್ರಿ. ಇವತ್ತು ಕಾರ್ಯಕ್ರಮಗಳು ನಾವು ಎಲ್ಲನೂ ರೈತರ ಸಲುವಾಗಿ ಏನು ಮಾಡ್ಲಕತ್ತೀವಿ. ಇವತ್ತು ಮಲ್ಲಯ್ಯ ಅಂದ್ರೇನು? ಶಿವನ ವಾಹನ ಯಾವುದಪ್ಪ? ನಂದಿ. ಶಿವನ ವಾಹನ ನಂದಿ ರಕ್ಷಣೆ ಮಾಡ್ಬೇಕು. ಮಲ್ಲಯ್ಯನ ಗುಡಿ ಕಟ್ತೀರಿ. ಕೆಲವೊಂದು ಹಳ್ಳಿಯಾಗಿ ಹಿಂಗಾಗೈತಿ, ಅವರು ಕಟಕರಾಗ್ಯಾರ ಕೆಲವೊಂದು ಮಂದಿ, ಹೆಸರು ಹೇಳೋದಿಲ್ಲ. ಒಂದು ಊರಾಗ ಹಿಂಗೆ ಐತ್ರಿ, ಇಂಡಿ ತಾಲೂಕದಾಗ ಮನಗಂಡ 4 ದೇವ್ರ ಆಕಳು ಕೊಡ್ರಿ. ಅವು ನೋಡಿದ್ರೆ ಆ ಊರನವ್ರಿಗೆ ಹೆಂಗೆ ಕೆಟ್ಟ ಬುದ್ಧಿ ಬರ್ತಂದ್ರೆ ಈ 4 ಆಕಳ ಮಾರಿ ಮಲ್ಲಯ್ಯನ ಗುಡಿ ಕಟ್ಟೋದತ್ತ. ಯಾರಿಗೆ ಕೊಡೋದದು? ಕಟಗರಿಗೆ. ಬೇರೆ ಆಕಳ ಅಂದ್ರೆ ಯಾರು ತೊಗೋದಿಲ್ಲ. ಕಟಗರಿಗೆ ಮಾರೋದತ್ತ. 55,000 ಬರ್ತಾವೆ. 4 ಆಕಳ ಅಂದ್ರೆ 2 ಲಕ್ಷ ರೂಪಾಯಿ ಆಗ್ತೈತಿ. ಅದನ್ನೇ ಗುಡಿಗೆ ಹಾಕೋನತ್ತ. ಅಲ್ಲಿ ಸ್ವಾಮಿಗಳು ಅವ್ರಿಗೆ ಇದು ಗುರ್ತಾಯ್ತು. ನನಗೆ ಫೋನ್ ಮಾಡಿದ್ರು ಅವರು, ಸಿರ್ಸಾಡದ ಸ್ವಾಮಿಗಳು. ಅದನ್ನು ಹೇಳ್ತೇನೆ, ಬಸನಗೌಡ್ರ ನಮ್ಮ ಊರಾಗ ಹಿಂಗೆ ನಡೆಸ್ಯಾರ ಕೆಲವೊಂದು ಮಂದಿ. ನಾಳೆ ನೀವು ಟ್ರಕ್ನಾಗ ಹಾಕಿ ಕಟ್ಟಿ ಬೆಳೆಸ್ಬಿಡ್ತೇನೆ ಅಂತೇಳಿ 4 ಹಾಕಿ ಕೊಟ್ಟಿಸಿದ್ರು. ಈಗ ಬಂದು ಇಲ್ಲೇ ಅದಾವೆ. ಅವು ಜೀವನ ಉಳಿದು ಈಗ ಈಲಕತ್ತವು. ಈಗ ದಿನ 1-2 ಆಕಳಿದಿರ್ತದೆ. ಅದಕ್ಕೆ ಇದನ್ನು ಯಾಕಂದ್ರೆ ಗೋವಿನ ಬಗ್ಗೆನೇ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ನಾವು ಪ್ರಾಕ್ಟಿಕಲ್ ಏನು ಮಾಡಕತ್ತೀವಿ. ನಿಮಗೂ ಹೇಳ್ತೀನಿ, ನೀವು ಆದಷ್ಟು ಬೇಗ ಮತ್ತು ಒಕ್ಕಲ್ತನ ಈ ಸಾಕಟ್ಟು ದೇವರ ನೀರು ಕೊಟ್ಟಾನ. ಏನೇ ಮ್ಯಾಗ ಸಾವಯವ ಕೃಷಿ ಮಾಡಿರಿ, ಒಳ್ಳೆ ಬೆಳೆ ತೆಗೀರಿ. ನಿಮ್ಯಾಗ ಅದಕ್ಕೇ ಕಿಮ್ಮತ್ತು ಬರೋದು. ಕ್ಯಾನ್ಸರ್ ಎಷ್ಟು ಹೆಚ್ಚಾಗೈತಂದ್ರೆ, ನಿನ್ನೆ ಒಬ್ಬರು ಕ್ಯಾನ್ಸರ್ ಆದವ್ರು ಹೇಳಕತ್ತಿದ್ರು, ಬೆಂಗಳೂರಿನಾಗ ಒಂದು ಹಾಸ್ಪಿಟಲು, ಈ ರೈಲ್ವೆ ಸ್ಟೇಷನ್ದಾಗ ಮಂದಿ ಏನು ಹೋಗ್ತಾರಲ್ಲ ಹಂಗೆ ಹೋಗ್ತಾ ಇರ್ತಾರೆ ಆ ಕ್ಯಾನ್ಸರ್ ಹಾಸ್ಪಿಟ್ಲ್ ಒಳಗೆ. ಅಂದ್ರೆ ಅಷ್ಟು ಜನರಿಗೆ ಕ್ಯಾನ್ಸರ್ ಬಂದೈತಿ. ನಾನು ರೈಲ್ವೆ ಮಂತ್ರಿ ಇದ್ದಾಗ ಒಂದು ಟ್ರೈನ್ ಹೆಸರು ಕ್ಯಾನ್ಸರ್ ಹತ್ತಿತ್ತು. ಕ್ಯಾನ್ಸರ್ ಟ್ರೈನ್ ಅಂದರು. ನಾನು ರಾಜಸ್ಥಾನಕ್ಕೆ ಹೋಗಿದ್ದೆ. ಇದಕ್ಕೆ ಕ್ಯಾನ್ಸರ್ ट्रेन ಅಂತ इसको क्यों कैंसर ट्रेन बोलते हैं? क्या नहीं सर, वो पंजाब से ये राजस्थान में एक कैंसर हॉस्पिटल है, वो पूरा ट्रेन भर के लोग आते हैं. ಅಂದ್ರೆ ಪಂಜಾಬದಾಗ ಏನು ಇವತ್ತು ಹೇಳ್ತಿರಲ್ಲ ನಾವು ಗೋಧಿ ಕಣಜ ಬರೇ DAP ಯೂರಿಯಾ ಹಾಕಿ ಹೈಯೆಸ್ಟ್ ಕ್ಯಾನ್ಸರ್ ಇರುವುದೇ ಇವತ್ತು ಪಂಜಾಬ್ನಾಗ. ಅವರು ರಾಜಸ್ಥಾನ ಒಂದು ಪುಕಟ್ ಒಂದು ಕ್ಯಾನ್ಸರ್ ಯಾರು ದೊಡ್ಡ ಒಂದು ಧಾರ್ಮಿಕ ಸಂಸ್ಥೆಯವರು ಮಾಡ್ಯಾರ. ಆ ಟ್ರೈನ್ದಾಗ ಬರೇ ಕ್ಯಾನ್ಸರ್ ಪೇಷಂಟ್ಗಳು ಬರ್ತಾವ. ಅದ್ರ ಹೆಸರೇ ಕ್ಯಾನ್ಸರು. ಈಗ ಅಲ್ಲಿ ರೈತರು ಏನು ಮಾಡಕತ್ತಾರ,
ತನ್ನ ಮನೆಗೆ ಬೇಕಾದಂಥ ಕಾಯಿಪಲ್ಯ, ತನ್ನ ಮನೆಗೆ ಬೇಕಾದಂಥ ಇದನ್ನು 1 ಎಕರೆ 2 ಎಕರೆ ಸಾವಯವ ಕೃಷಿ ಮಾಡ್ಕೊಂಡು ತಾನು ತಿಂತಾನೆ ರೀ. ಬಜಾರಕ್ಕೆ ಏನೈತಿ ಮತ್ತು ಅದೇ DAP ಯೂರಿಯಾ ಹಾಕಿದ್ದು ಗೋಧಿ ಕೊಟ್ಟು ಕಳಿಸ್ತಾನೆ. ಈ ಪರಿಸ್ಥಿತಿ ನಾವೇನು ನೋಡ್ಲಕತ್ತೀವಿ. ಇದು ಹೋಗ್ಬೇಕಾದ್ರೆ ರೈತರು ಜಾಗೃತಿ ಆಗಬೇಕು. ಇಂಥ ಸಂಸ್ಥೆಗಳು ಕೆಲಸ ಮಾಡಬೇಕಾಗ್ತತಿ. ಈಗ ನಿಮಗಾಗೋದಿಲ್ಲ, ರೈತರಿಗೆ ಪಾಪ ಗೊಡ್ಡ ಆಕಳ ಕಟ್ಕೊಂಡು ನಾ ಭಾಷಣ ಮಾಡಿದ್ರೆ ಅದು ಆಗೋದಿಲ್ಲ. ರೈತರಿಗೆ ಒಂದು ಪೂರಕವಾದಂಥ ಸಂಸ್ಥೆ. ಇವತ್ತು ನಾವು ಗೋಶಾಲೆ ತೆಗೆದೀವಿ, ನಿಮ್ಗೆ ಎಷ್ಟು ಚಲೋ ಆಗ್ತತಿ. ಈಗ ನಿಮ್ಮಲ್ಲಿ ಆಕಳ ಗೊಡ್ಡಿತ್ತಂದ್ರೆ ನಮ್ಮಲ್ಲಿ ತಂದು ಬಿಡೋತೀವಿ, ಕಟ್ಟು ತಂದ್ರೆ ಒಯ್ದು ಬಿಡೋತೀವಿ. ಅಂದ್ರೆ ಅಷ್ಟು ದಿನದ್ದು ನಿಮ್ಗೆ ನಿರ್ವಹಣೆ ಕಡಿಮೆ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಕೃಷಿ ಮತ್ತು ದೇವಸ್ಥಾನ ಯಾವಾಗಪ್ಪ ಅಂದ್ರೆ ನಮ್ಮ ಒಕ್ಕಲ್ತನ ಚಲೋ ಆಗಿ ನಮ್ಮ ಜನರಿಗೆ ಇವತ್ತೆಲ್ಲ ಇಷ್ಟು ಖುಷಿದಿಂದ ಇಡೀ ಊರನವರು ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡಿ ಈ ರೀತಿ ಒಂದು ಒಳ್ಳೆಯ ದೇವಸ್ಥಾನದ ಹೆಸರಲ್ಲೇ ರೈತರದೇನ ಮತ್ತೇನು ಮಾಡಿರಲಿಲ್ಲ. ಅದಕ್ಕೆ ನನಗೆ ಮೆಚ್ಚುವಂಥದ್ದು, ಅಭಿನಂದನೆಗೆ ಪಾತ್ರ. ಇಲ್ಲಿ ಇದೇ ಚರ್ಚೆ ಆಗಬೇಕು. ಬಿಟ್ಟು ದೇವಸ್ಥಾನ ಕಟ್ಟಿದ್ದೀರಿ, ಭಾಳ ಸಂತೋಷ, ಇನ್ನೂ ಹಾಗೆ ದೇವಸ್ಥಾನ ಕಟ್ಕೋತ ಹೋಗ್ರಿ. ಇದು ಆಕಳುಗಳು ಕಟ್ಕರಿ ಕೊಡ್ರಿ ಅಂತ ಭಾಷಣ ಮಾಡೋದು ಬೇಡ. ಆಕಳ ಉಳಿಬೇಕು. ಆಕಳ ಉಳಿತಂದ್ರೆ ಒಂದು ಗುಡಿ ಕಟ್ಟದಂಗೆ. ಎಷ್ಟು ಗುಡಿಗಳು ಕಟ್ತೀರ ಮಹತ್ವ ಅಲ್ಲ, ಎಷ್ಟು ಆಕಳುಗಳು ನಾವು ಊರಾಗ ನೀವು ಸಾಕತ್ತೀರಿ, ಅದನ್ನು ಉಳಿಸ್ತೀರಿ, ಅವಾಗ ಮಾತ್ರ ಒಂದು ಒಳ್ಳೆಯ ಗ್ರಾಮ ಆಗಿ ಉಳಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಕ್ಯಾನ್ಸರ್ ಬರಬಾರ್ದು, ಸಣ್ಣ ವಯಸ್ಸಿನಾಗ ಶುಗರ್ BP ಬರಬಾರ್ದು ಅಂದ್ರೆ ನಾವು ಮತ್ತೆ ಸಾವಯವ ಕೃಷಿ ಮಾಡಬೇಕು. ನಾವು ಚಲೋ ಜೋಳ ಬೆಳಿಬೇಕು. ಎಲ್ಲರೂ ಅಕ್ಕಿ ತಿನ್ನೋದು ಕಲ್ತು ಬಿಟ್ಟಾರೆ. ಎಲ್ಲ ರೇಷನ್ದಾಗ ಪುಕ್ಕಟ್ ಅಕ್ಕಿ ಕೊಟ್ಟು ರೊಟ್ಟಿ ಮಾಡಿ ಹೆಣ್ಮಕ್ಳು ಉಳಿದಲ್ರಿ. ಈಗ ಎಲ್ಲ ರೆಡಿಮೇಡ್. ಈಗ ಎಲ್ಲ ಅವರೇ ಸರ್ಕಾರ 10 ಕಿಲೋ ಅವ್ರಿಗೂ ಫ್ರೀ, ಇವ್ರಿಗೂ ಫ್ರೀ, ಮತ್ತು ಮುತ್ತಾಗೂ ಫ್ರೀ, ಆಯಿಗೂ ಫ್ರೀ, ಕಲಾಪಗೂ ಫ್ರೀ, ಮಲಾಪಗೂ ಫ್ರೀ. ಹೌದು ಫ್ರೀ. ಅವ್ರು ಏನು ಮಾಡೋದು? ಕಟ್ಟಕೊಂಡ್ರೆ ಜೋಳನೂ ಹೋಯ್ತಂದ್ರೆ ಒಕ್ಕಲ್ತನ ದನ ಹೆಂಗೆ ಉಳಿತಾವ? ತೊಗರಿಗೆ ಬೆಂಬಲ ಬೆಲೆ ಕೊಡ್ತೀರಿ, ಮೆಕ್ಕೆಜೋಳ ಕೊಡ್ತೀರಿ, ಮತ್ತೆ ಯಾವುದು ಕೊಡ್ತೀರಿ? ಕಬ್ಬಿಗೆ ಕೊಡ್ತೀನಿ ಅಂತೀರಿ. ಜೋಳಕ್ಕೆ 10,000 ರೂಪಾಯಿ ಮಾಡ್ರಿ ನೋಡೋಣ. ಒಂದು ಕ್ವಿಂಟಲ್ಗೆ 10,000 ರೂಪಾಯಿ ಆಗ್ಬೇಕು. ಸರ್ಕಾರ 5,000 ರೂಪಾಯಿ ಅಂದಾಗ ಏನಾಗ್ತೈತಿ? ಜೋಳ ಬೆಳಿತಾರೆ, ಬಿಡ್ತಾರೆ. ಈ ಸುರಪಾನ, ತೊಗರಿ ಏನೋ ಯಾವಾಗ ಹುಳ ಬರ್ತಾವೋ ಯಾವಾಗ ಬರೀ ಹೊಡ್ಕೋತ ಕೊಂಡ್ರು. ಈಗಂತೂ ನಮ್ಮ ಮನೆ ಒಂದು ಟ್ಯಾಕ್ಟ್ರಿ ಮಾಡಿವ್ರಿ ನಮ್ಮಲ್ಲಿ. 5 ಸಣ್ಣ ಟೈರ್ ಹಾಕಿ ಹಿಂಗೆ ಹೋಗಿ ಬರ್ತಂದ್ರೆ 2 ಎಕರೆ ಹೊಡೆದು ಬರ್ತೈತ್ರಿ. ಅದು ಬರೀ ಹೊಡಿದ ಔಷಧ. ಯಾಕಂದ್ರೆ ನಮ್ಮದು ಸಂಸ್ಥಾದೆ ಒಂದು 150 ಎಕರೆ ಐತ್ರಿ. ಈಗ ಅದ್ರ ಬದಲಿ 10,000 ರೂಪಾಯಿ ಕ್ವಿಂಟಲ್ ಬೇಡ, 8,000 ರೂಪಾಯಿ ಕ್ವಿಂಟಲ್ ಜೋಳ ನಾವು ತಗೋತೀವಿ. ಸರ್ಕಾರ ಘೋಷಣೆ ಮಾಡ್ತಂದ್ರೆ ಜೋಳ ಬೆಳಿಲಕ್ಕ ಚಾಲೂ ಆಯ್ತಂದ್ರೆ ದನ ಕರ ಉಳಿತಾವೆ, ಮೇವು ಸಿಗ್ತೈತಿ, ಹೊಟ್ಟೆ ಸಿಗ್ತೈತಿ, ಕಣಿಕೆ ಸಿಗ್ತೈತಿ. ಅದು ಒಂದೇ. ನಾನು ಉಮೇಶ್ ಕತ್ತಿದ್ದಾಗ ಹೇಳ್ದೆ, ಬಿಡ್ರಿ ಒಂದು 7-8 ಸಾವಿರ ರೂಪಾಯಿ ಮಾಡಿರೋದು ಬೆಂಬಲ ಬೆಲೆ. ತೊಗರಿಗೆ ಬಿಟ್ಟೇ ಬಿಡ್ತಾರೆ, ನೋಡೋಕೈತಾರೆ. ತೊಗರಿ ಯಾವಟ್ಟು ಪಲ್ಯ ಕಟ್ಟೆ ತೊಗರಿ ಮೇನ್. ರೊಟ್ಟಿ ಬೇಕಲ್ಲ, ರೊಟ್ಟಿದ್ರೆ ತೊಗರಿ ನೀವು ಪಲ್ಯ ಹೆಚ್ಚು ತಿನ್ನಿರಿ, ರೊಟ್ಟಿ ಕಡಿಮೆ ತಿನ್ನಿರಿ ಅನ್ನಂಗೆ ಆಗ್ತದೆ. ಅದಕ್ಕೆ ಮುಂದಿನ ದಿವಸ ನೀವು ಕಟ್ಕೊಂಡ್ರೆ ವಿಧಾನಸಭೆದಾಗ ಮಾತಾಡ್ರಿ. ನಾನು ಮಾತಾಡ್ತೀನಿ. ನಾಳೆ 8ನೇ ತಾರೀಕಿನಿಂದ ನಮ್ದು ಚಾಲೂ ಆಗ್ತದೆ JCB ಪಾರ್ಟಿದು. ಯಾಕಂದ್ರೆ ನನಗೀಗೇನು BJP ಇಲ್ಲ, ಏನೂ ಇಲ್ಲ, ಯಾರಿಗೆ ಅನ್ಸೋದು ಇಲ್ಲ. ನಾನು ವಿಜೇಂದ್ರಗೆ ಅನ್ಸೋದಿಲ್ಲ, ಅಶೋಕ್ಗೆ ಅನ್ಸೋದಿಲ್ಲ, ಯಡಿಯೂರಪ್ಪಗೆ ಅನ್ಸೋದಿಲ್ಲ, ಸಿದ್ದರಾಮಯ್ಯಗೆ ಅನ್ಸೋದಿಲ್ಲ. JCB ಎಲ್ಲರೂ ಇಲ್ಲಿ ಕೂತವ್ರು ಎಲ್ಲರೂ ಸಹಾಯ ಮಾಡ್ಯಾರ. ಕೇಳ್ತಾರೆ, ಗೋವಿಂದ ಕಾರಜೋಳರು ಮಾಡ್ಯಾರ, ಕಟಕ್ಗೊಂಡವ್ರು ಮಾಡ್ಯಾರ, ಮತ್ತು ಯಾರ್ರಿ ದೇವಾನಂದ ಚೌಹಾಣ್ ಎಲ್ಲ ಪಾರ್ಟಿಯವ್ರ ಕಡೆ ಇವರು ಉಪಯೋಗ ತೊಗೊಂಡಾರ. ಇಲ್ಲಿ ಪ್ರಫುಲ್ ಕಡೆ ತೊಗೊಂಡಾರ. ಇವರೆಲ್ಲರ ಫಾಯ್ದೆ ತೊಗೋರಿ. ಮುಂದೆ ಏನೋ ಸಂದರ್ಭ ಅಂದ್ರೆ JCB ಮಾಡಿದ್ರೆ ಎಲ್ಲ ಓಟ್ ನನಗೆ ಹಾಕ್ರಿ, ಫಾಯ್ದೆ ಆಗ್ತವ್ರಿ. ನಾ ಬಂದೆ ಅಂದ್ರೆ ಮೊದಲೇ ಕೆಲಸ ಇದೇ ಮಾಡ್ತೀನಿ. 10,000 ರೂಪಾಯಿ ಕ್ವಿಂಟಲ್ ಜೋಳ ಮಾಡಿ ಇಟ್ಬಿಡ್ತೇನೆ. ನಾನೇ ಸರ್ಕಾರದಿಂದ ತೊಗೊಂಡ್ರೆ ರೇಷನ್ದಾಗ 4 ಕಿಲೋ ಜೋಳ, ರೈತ 4 ಕಿಲೋ ಜೋಳ, 5 ಕಿಲೋ ಅಕ್ಕಿ ಚೇಂಜ್ ಮಾಡಿಬಿಡ್ತೀನಿ ಕಾಯ್ದೆ. ಅಲ್ಲಿಂದ ಹೆಣ್ಮಕ್ಳು ರೊಟ್ಟಿ ಬೆಳೆಯಬೇಕು ಟಪ 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 ಟಪ. ಈಗ ಎಲ್ಲ ಎಕ್ಸ್ಪೋರ್ಟ್ ಆಗ್ಲಕತ್ತವ್ರು ರೊಟ್ಟಿ. ಮನೆ ದುಬೈಗೆ ಹೋಗಿದ್ವಿ, ಲೊಟ್ರದು ಒಂದೇ ಒಂದು ಸಣ್ಣ ಕುಳ್ಳಿ ಎಷ್ಟಪ್ಪ 10 ರೂಪಾಯಿ ಕೊಂದ್ರಿ. ನಮ್ಮಲ್ಲೇ ಮಾರ್ಲಕತ್ತೀವಿ. ಈಗ ಮೊಬೈಲಕ್ಕೆ ಸಣ್ಣ ಚಿಪ್ ಮಾಡಿ ನಮ್ಮಲ್ಲಿ ಗೋಶಾಲದಾಗ ಚಿಪ್ ಐತೆ. ಅದಕ್ಕೆ
ಹಿಂಗೆ ಹಚ್ಚಿಬಿಡೋದು ಮೊಬೈಲಿಗೆ. ಅದು ಇದು ರೇಡಿಯೇಷನ್ ನಿಮಗೆ ಬರೀದಿಲ್ಲ. ನಾನು ಆ ಕಾಟದ ಮಗಲ ಒಂದು ಕುಳ್ಳಿಟ್ಟಿರ್ತೀನಿ, ಕುಳ್ಳದ ಮ್ಯಾಗ ಮೊಬೈಲ್ ಇಟ್ಬಿಡ್ತೀನಿ. ಅದು ಇದು ಜಗತ್ತೈತೆ, ಅದು ನಮ್ಮ ಮೆದುಳಿಗೆ ಬಂದು ಪೆಟ್ಟು ಬೀಳೋದಿಲ್ಲ. ಎಟ್ಟು ನೋಡ್ರಿ ಒಂದು ಆಕಳೆ ಹಿಂಡಿ ಒಳಗೆ ಭೂಪಾಲ್ದಾಗೇನು ಅನಿಲ್ ದುರಂತ ಆಯ್ತಲ್ಲ, ಅಲ್ಲಿ ಸ್ಟಡಿ ಮಾಡಿದ್ರು. ಕೆಲವೊಂದು ಮನೆಗಳಿಗೆ ಏನೂ ಆಗಿರಲಿಲ್ಲ, ಅವ್ರಿಗೆ ಅಂಗವಿಕಲತೆ ಇದು ಯಾವುದೇ ಇಫೆಕ್ಟ್ ಆಗಿರಲಿಲ್ಲ. ಯಾಕಾಗಿಲ್ಲ ಅಂತ ಹೇಳಿ ಕೆಲವೊಂದು ಸೈಂಟಿಸ್ಟ್ಗಳು ಹೋಗಿ ಭೂಪಾಲ್ದಾಗ ಗುಡ್ಸಲ್ದಾಗಿರೋರು, ಸಣ್ಣ ಮನೆ ಇದ್ದವರು ಮನೆಗೆ ಹೋಗಿ ಈ ಮನೆಯಾಗಿದ್ದವ್ರಿಗೆ ಈ ಅನಿಲ್ ಗ್ಯಾಸದಿಂದ ಏನೂ ಪರಿಣಾಮ ಆಗಿಲ್ಲ. ಚಲೋ ಕಾಂಕ್ರೀಟ್ ಮನೆ, ದೊಡ್ಡ ದೊಡ್ಡ ಮನೆ ಇದ್ದವು ಎಲ್ಲ ಅಂಗವಿಕಲರಾಗಿ ಇದು ಆಗಿ ಏನಾಗಿದ್ರಲ್ಲ, ಅದು ಸ್ಟಡಿ ಮಾಡಿದ್ಮ್ಯಾಗ ಏನತ್ತು ಬತ್ತು ಗೊತ್ತೈತನ, ಯಾವ ಮನೆಯಾಗ ಹೆಂಡಿ ಸಾರಿಸಿದ ಮನೆ ಅದಾವು ಆ ಮನೆಗೆ ಅದ್ರ ಪರಿಣಾಮ ಆಗಿಲ್ಲ ಅಂದ್ರೆ ಆಕಳ ಎಷ್ಟು ಮಹತ್ವ ಐತೆ ಅನ್ನೋ. ಮೊದಲೆಲ್ಲ ಹೆಂಡಿ ಸಾರಿಸ್ತಿದ್ವಿಲ್ಲ ನಮ್ಮ ಮನೆ ಮುಂದೆ, ಈ ಕಡೆಗೆ ಮನೆ ಮುಂದರೆ ಹೆಂಡಿ ಸಾರಿಸಿ ರಂಗೋಲಿ ಹಾಕ್ತಿವಿಲ್ಲ, ಅದು ಅಷ್ಟೇ ಇದ್ರೂ ಸಹಿತ ಅದು ಒಳಗೆ ಬಿಡೋದು. ಹಂಗೆ ಈಗ ಮೊಬೈಲಿಗೆ ಚಿಪ್ ಬಂದೈತೆ ನಮ್ಮಲ್ಲಿ 99 ರೂಪಾಯಿ ಮಾರ್ತೀವಿ. ಅಮೆಝಾನ್ದಾಗ ಹೋಗಿ ನೋಡ್ರಿ 450 ರೂಪಾಯಿ. ನಿಮ್ಮ ಮನೆಯಾಗಿನ ಹೆಂಡಿ ಅದು ಸರಿಯಾಗಿ ಒಣಗಿಸಿದಕ್ಕೆ ಹಚ್ಚಿಬಿಟ್ರಿ ನಿಮ್ಮ ಮೊಬೈಲಿಗೆ. ನಿಮಗೆ ಏನು ಇಲ್ಲಿ ಇಟ್ಕೋತೀರಿ ಮೊಬೈಲ್? ಅದು ಎಷ್ಟು ಮಂದಿಗೆ ಹೇಳ್ತೀನಿ, ಇಲ್ಲಿ ಇಟ್ಕೋಬೇಡ್ರು, ಇಲ್ಲಿ ಎದಿಗಿ ಅದು ಕೇಳೋದಿಲ್ಲ. ತಿಂದ್ಬಿಟ್ಟು ಅಲ್ಲೋ ಆ ಮೊಬೈಲ್, ಅದು ಮೋಟರ್ ಸೈಕಲ್ಗೆ ಅಲ್ಲ ಹಿಂಗೆ ಏನು ಮಾತಾಡ್ತಿರ್ಬೇಕಪ್ಪ. ನಾವು ನಡ ಏನು ಪ್ರಧಾನಮಂತ್ರಿ ಜೋಡ ಮಾತಾಡಕತ್ತಾರೋ ರಾಷ್ಟ್ರ. ಹೇಳೋ ತಾತ ನೋಡಿ ಮುಂದೆ ದೊಡ್ಡ ಟ್ರ್ಯಾಕ್ ಬಂದು ಹೊಡೆದ್ಕೊಂಡೇ ಎಲ್ಲ ಕುಟುಂಬ ಕಲಾಸ್. ಹಿಂದೆ 2 ಹೆಣ್ಮಕ್ಳು, ಇದು ಗಂಡ ಹೆಂಡತಿ ಇಬ್ಬರು, ನಡ್ಬರ್ಕಿ 2 ಅವ್ರ ಮನೆಗೆ ಮಕ್ಕಳು ತೊಗೊಂಡು ಹೊಂಟಿರ್ತಾರೆ, ಮತ್ತು ಹಿಂಗೆ ಹೊಂಟಿರ್ತಾರೆ. ಅಂದ್ರೆ ಅಷ್ಟು ಬ್ಯುಸಿ ಆಗಿಬಿಟ್ಟಾರೆ ಈ ಮಂದಿ. ಏನು ಮೊಬೈಲ್ ಇದು ಏನು ಗಾಡಿ ತರಬಿ ಮಾತಾಡಿ ಆಯ್ತಪ್ಪ ನಾನು ಗಾಡಿ ಹೊಡಿಲಕತ್ತೀನಿ ಬಿಡ್ರಿ, ಬೇಕಾದ ಡ್ರಿಂಕ್ ಆಗಲ್ಲ. ಹೋಗಿ ಮನೆಗೆ ಹೋಗಿ ಮುಟ್ಟಿದಾಗ ಅಥವಾ ಸುರಕ್ಷಿತ ಜಾಗದಾಗ ಹೋಗಿ ನಿಂತು ಮಾತಾಡಿದ್ರೆ ಏನು ಹೋಗ್ತೈತೆ. ಮತ್ತು ನಡ್ಬರ್ಕ್ ಹೋಗೋದು ಹೈವೇದಾಗ. ಇವಕ್ಕೆಲ್ಲ ಏನು ಸರ್ಕಾರ, ಯಾವ ಸರ್ಕಾರ ಏನು ಸುಧಾರಣೆ ಮಾಡೋದೈತಿ? ಅದಕ್ಕೆ ನಿಮ್ಮ ರಕ್ಷಣೆ ನೀವು ಮಾಡ್ಕೋಬೇಕಾದ್ರೆ ಎಲ್ಲ ರೀತಿಯಿಂದ ಕೃಷಿ ಒಳ್ಳೆಯದಾಗಬೇಕಾದ್ರೆ ಈ ಮಾಡಿ ತೋರಿಸ್ತೀವಿ ನೋಡಿ. ನಮ್ಮ ಗೋಶಾಲೆದಾಗ ಇನ್ನೊಂದು ಸ್ವಲ್ಪ ದಿವ್ಸ ನೀವು ನೋಡಕತ್ರಿ ಯಾವ ರೀತಿ ಟ್ರೈನಿಂಗ್ ಕೊಡ್ತೀವಿ. ಆವಾಗ ರೈತರಿಗೆ ಟ್ರೈನಿಂಗ್ ಕೊಡೋಕೆ ಬರ್ರಿ, ಭಾಳ ದೊಡ್ಡ ದೊಡ್ಡ ಅನುಭವಿತವ್ರನ್ನ ಕರೆಸಿರ್ತೀವಿ. ಅಂಥವ್ರು ಬಂದಾಗ ಪ್ರತಿ 3 ತಿಂಗಳಿಗೆ ಒಂದು ರೈತರು ಟ್ರೈನಿಂಗ್ ಮಾಡ್ತೀವಿ. ಅದ್ರ ಉಪಯೋಗ ತೊಗೊರಿ. ನೀವು ಬೆಳೆದಂಥ ಮೇವು ಎಷ್ಟು ಉಳಿತೈತೆ ಒಂದಿಟ್ಟು ಪಾಲ ನಮ್ಮ ಗೋಶಾಲೆಗೆ ಕೊಡ್ರಿ. ಈ ಸಾಲ ಹಳ್ಳಿಯರೇ ನಾವು ಒಂದು ಸಾವಯವ ಕೃಷಿಯೇ ಒಕ್ಕಲ್ತನ ಮಾಡುವಂಥ ಗ್ರಾಮಗಳನ್ನಾಗಿ ನಾವು ಪರಿವರ್ತನೆ ಮಾಡೋಣ ಅಂತ ಮಾತು ಹೇಳಿ, ಇವತ್ತು ಇಷ್ಟೆಲ್ಲ ಊರ ಮಂದಿ ಎಲ್ಲ ಕೂಡಿ ಎಲ್ಲರೂ ಕೊಟ್ಟಾರ. ಅವರು MLA ಅದಾರ, ಮುಂದೆ MLA ಆಗ್ಬೇಕನ್ನೋರು ಅದಾರ, ಮುಂದೆ JDP ಮೆಂಬರ್ ಆಗ್ಬೇಕನ್ನೋರು ಕೊಡ್ತಾರೆ. ಅವ್ರು ಏನೋ ಕೊಡೇಬೇಕಾಗ್ತದೆ ಕೊಡ್ಲಿಕ್ಕಂದು ಮುಂದೆ ನೀವು ಯಾಕೆ ಮಾತಾಡೋದಿಲ್ಲ ಅಂತೇಳಿ. ನಾ ಏನು ಆಗೋ ಇಲ್ಲ. ಇಲ್ಲಿ ನಮ್ಮದು ಇರೋದು ಕ್ಷೇತ್ರ ಬಿಜಾಪುರ. ಮೊದಲು ಈ ಕಡೆ ಸಾಲ ಹಳ್ಳಿಗಳಿಗೆ ನಾ ಇದ್ದೆ, ಈಗಿಲ್ಲ. ಬರೀ ಬಿಜಾಪುರ 31 ವಾರ್ಡ. ಈ ಕಡೆದು ಆ ಕಡೆ ಹೋಗಿದ್ರೆ 10 ಕಿಲೋಮೀಟ್ರಾಗ ಮುಗೀತೆ ನನ್ನ ಮತಕ್ಷೇತ್ರ. ಹಿಂಗೆ ಅಡ್ಡಾಡಿ ಬಂತಂದ್ರೆ ಮುಗೀತು. ಗೌಡ್ರಿ ಯಾಕೋ ಒಂದು ತಿಂಗಳು ಕಾಣಿಸಿಲ್ಲ ಅಂದ್ರೆ ಹಿಂಗೆ ಒಂದು ರೌಂಡ್ ಹೊಡೆದೆ ಅಂದ್ರೆ ಮೊನ್ನೆ ಅಡ್ಡಾಡಿ ಹೋಗ್ಯಾರತ್ತಾರೆ. ಅದಕ್ಕೆ ಮುಂದಂತ್ರಿ MP ಅಂತೂ ಏನು ಜನರಲ್ ಆಗೋದು ಇಲ್ಲ. ಜನರಲ್ ಆದ್ರೆ ಮತ್ತು ನಾನೇ ಬರ್ತೀನಿ. ಆಗಲಿಲ್ಲ ಅಂದ್ರೆ ಮತ್ತೊಂದು ಚಲೋ ಕ್ಯಾಂಡಿಡೇಟ್ ತಯಾರು ಮಾಡ್ತೀವಿ. ಈ ಸಲ ಬೆಸ್ಟ್ ಕ್ಯಾಂಡಿಡೇಟು, ಒಳ್ಳೆಯ ಕ್ಯಾಂಡಿಡೇಟು, ದಲಿತ ಕ್ಯಾಂಡಿಡೇಟು, ಫಸ್ಟ್ ಕ್ಲಾಸ್ ಕ್ಯಾಂಡಿಡೇಟು, ಕೆಲಸ ಮಾಡೋ ಕ್ಯಾಂಡಿಡೇಟು, ನಾಟಕ ಕಂಪ್ನಿಲಾರ ಕ್ಯಾಂಡಿಡೇಟು ಒಂದು ತಯಾರು ಮಾಡೋದೇ ಈ ಸಲ. ಅದು JCB ದಿಂದಲೇ ಆಗಲಿ BJP ದಿಂದಾರೆ ಕಟ್ಟಕೊಂಡ್ರೆ ಚಾನ್ಸ್ ಇದ್ರೆ ನೀವೇ ಬಂದರು ಬರ್ರಿ. ಒಂದು ಚಲೋ ಕ್ಯಾಂಡಿಡೇಟ್ ತಯಾರು ಮಾಡ್ತೀವಿ. ನೀವೆಲ್ಲರೂ ಈ ಒಂದು AK ಪಾರ್ಟಿಷನ್ ಕೊಡ್ತೀವಿ. ಯಾವರೇ ನಮ್ಮ ಗುಡಿ ಕಲ್ಲ ಗಣಪತಿ ಕಲ್ಲು ಹೋಗೋದು ಡಮ್ಮೆ. ಅದು ಹಿಂಗೆ ಮಾಡೇಬೇಕಿಲ್ಲಕಂದ್ರೆ ನಮ್ಮ ದೇಶ ಉಳಿದಿಲ್ಲ ನೋಡ್ರಿ. ಅದಕ್ಕೆ ಹೇಳ್ತೀನಿ, ನೀವೆಲ್ಲರೂ ಇಷ್ಟು ಒಳ್ಳೆ ಕೆಲಸ ಏನು ಮಾಡಿರಿ. ಎಲ್ಲರೂ ಗೌಡ್ರು ಹಿಡಿದು ಎಲ್ಲರೂ ನಮ್ಮ ಬಂದಿದ್ರು, ಎಲ್ಲ ಇಡೀ ಟೀಮ್ ಬಂದಿತ್ತು. ನಂದು ಒಂದು ಅಲ್ಪ ಕಾಣಿಕೆ ತೊಳು 1,01,000 ರೂಪಾಯಿ ವೈಯಕ್ತಿಕ ದೇಣಿಗೆ ಕೊಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.